ಕನಕೋತ್ಸವ 6ನೇ ಕನಕೋತ್ಸವ ನಡೀತಾ ಇರತಕ್ಕಂಥದ್ದು. ಇದುವರೆಗೂ ಇಡೀ ದೇಶದಲ್ಲೇ ಇಂಥ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮವನ್ನ ಯಾವುದೇ ರಾಜಕೀಯ ನಾಯಕರು ಕೂಡ ಆಯೋಜನೆ ಮಾಡಿರಲಾರರು. ನನ್ನ ತಿಳುವಳಿಕೆಯ ಪ್ರಕಾರ ಕೇವಲ ಕ್ಷೇತ್ರದ ಮತದಾರರ ವಿಚಾರದಲ್ಲಿ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಸಂಪರ್ಕ, ವಿದ್ಯುತ್, ಕುಡಿಯೋ ನೀರು ಇಷ್ಟೇ ಅಲ್ಲ, ಅವರನ್ನ ಕಲೆ ಮತ್ತು ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆಗಳು ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಉತ್ತೇಜನ ಕೊಡಬೇಕು. ಅವ್ರಿಗೊಂದು ಸೂಕ್ತವಾದಂತ ವೇದಿಕೆಯನ್ನ ಕೊಡಬೇಕು, ನಿರ್ಮಾಣ ಮಾಡಬೇಕು. ಆ ಮುಖೇನ ನಮ್ಮನ್ನ ಬೆಳೀತಾ ಇರ್ತಕ್ಕಂತ ನಮ್ಮ ಬಾಲ ಪ್ರತಿಭೆಗಳಿಗೆ, ಯುವ ಪ್ರತಿಭೆಗಳಿಗೆ ಒಂದು ಸೂಕ್ತವಾದಂತ ವೇದಿಕೆ ನಿರ್ಮಾಣ ಮಾಡಿ ಅವರನ್ನ ಹೆಚ್ಚುತ್ತಾ ಇರ್ತಕ್ಕಂತ ಈ ಮಾದಕ ವ್ಯಸನ ಇದ್ದಂಗೆ ಈಗ ನಮ್ಮಲ್ಲಿ ಇಂಟರ್ನೆಟ್ ಬದಲಾಗಿ ಮೊಬೈಲ್ ನಲ್ಲಿ ಇವತ್ತೆಲ್ಲ ನಾವು ನೋಡ್ತಾ ಇದೀವಿ. ಏನೆಲ್ಲ ಬೇಕು ಬೇಡಗಳು ಮಕ್ಕಳುಗಳು ವಿಡಿಯೋ ಗೇಮ್, ಆನ್ಲೈನ್ ಗೇಮ್, ಇನ್ನಿತರ ಗೇಮ್ಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಹೊರತು ಮೊದಲಿನ ರೀತಿಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ಇಲ್ಲ. ಕ್ರೀಡಾ ಚಟುವಟಿಕೆಗಳು ನಿಜಕ್ಕೂ ಸಾಹಿತ್ಯ, ಕ್ರೀಡೆ, ಕಲೆ ಇವೆಲ್ಲವುಗಳಲ್ಲಿ ಪಾಲ್ಗೊಂಡದ್ದೇ ಆದ್ರೆ ನಮ್ಮ ಯುವ ಜನಾಂಗ, ನಮ್ಮ ಯುವ ಸಮೂಹ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಕಲ್ಪನೆಯ ಕೂಸು ಇಡೀ ದೇಶಕ್ಕೆ ಮಾದರಿ ಆಗಿರ್ತಕ್ಕಂಥದ್ದು. ಕೇವಲ ಒಂದು ರೀತಿಯ ಕಾರ್ಯಕ್ರಮವಲ್ಲ, ಬಾಲ ಮಕ್ಕಳಿಗೆ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆಯಿಂದ ಹಿಡಿದು ಹಿರಿಯರಿಗೆ ಆದರ್ಶ ದಂಪತಿಗಳು ಸ್ಪರ್ಧೆಯವರೆಗೂ, ಕೇಶ ವಿನ್ಯಾಸ ಸ್ಪರ್ಧೆಯಿಂದ ಮಹಿಳೆಯರಿಗೆ ಹಿಡಿದು ಅಡುಗೆ ಮಾಡುವ ಸ್ಪರ್ಧೆಯಿಂದ ಹಿಡಿದು ಮಕ್ಕಳಿಗೆ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಬ್ಯಾಸ್ಕೆಟ್ ಬಾಲ್, ಶಟ್ಲ್ ಕಾಕು ಈ ರೀತಿಯಾದಂತ ಕ್ರೀಡೆಗಳು, ಮ್ಯಾರಥಾನು ಈ ರೀತಿಯಾದಂತ ಕ್ರೀಡೆಗಳಿಂದ ಹಿಡಿದು ನಮ್ಮ ಜಾನಪದ ಸಂಸ್ಕೃತಿಯನ್ನ ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಂಗಗೀತೆಗಳ ಸ್ಪರ್ಧೆಯಿಂದ ಹಿಡಿದು ಜಾನಪದ ನೃತ್ಯ ಗಾಯನ, ಸಿನಿಮಾ ನೃತ್ಯ ಗಾಯನ, ಹಾಡು, ವಾಯ್ಸ್ ಆಫ್ ಕನಕೋತ್ಸವ, ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಕಲಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಪೂಜೆ ಕುಣಿತ, ಡೊಳ್ಳು ಕುಣಿತ, ತಮಟೆ, ನಗಾರಿ ಮತ್ತು ನಮ್ಮ ಗ್ರಾಮದ ದೇವತೆಗಳು, ನಮ್ಮ ಗ್ರಾಮ ದೇವತೆಗಳ ಮೆರವಣಿಗೆ ಮಾಡ್ತಕ್ಕಂಥದ್ದು. ಇಡೀ ದೇಶದಲ್ಲೇ ಯಾವ್ದಾದ್ರು ಒಂದು ರಂಗೋಲಿ ಸ್ಪರ್ಧೆ ಅತ್ಯಂತ ಹೆಚ್ಚು ಜನ ಪಾಲ್ಗೊಳ್ತಕ್ಕಂಥ ರಂಗೋಲಿ ಸ್ಪರ್ಧೆ ಯಾರು ಆಯೋಜನೆ ಮಾಡಿದ್ರೆ ಅದು ನಮ್ಮ ಡಿ ಕೆ ಸಹೋದರರು. ಸುಮಾರು 80,000 ಜನರಿಗೂ ಕೂಡ ಇಲ್ಲಿ ಈ ಕ್ರೀಡೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ರಂಗೋಲಿ ಸ್ಪರ್ಧೆಯನ್ನ ಮನೆಗೊಂದು ರಂಗೋಲಿ ಅಂತಕ್ಕಂಥ ವಿಚಾರದಲ್ಲಿ ಮತ್ತು ರೀಲ್ಸ್ ಕಾಂಪಿಟೇಷನ್ ಕೂಡ ಇದೆ. ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಆಗ್ತಾ ಇರ್ತಕ್ಕಂಥ ಅನುಕೂಲಗಳು ಅಂತೇಳಿ ಒಟ್ಟು 4 ವಿಭಾಗಗಳನ್ನ ಮಾಡಿ 1 ಲಕ್ಷ ಒಂದು ರೀಲ್ಸ್ ಯಾರು ಅತಿ ಹೆಚ್ಚು ವೀಕ್ಷಕರು ವೀಕ್ಷಣೆ ಮಾಡಿರ್ತಾರೆ ಅವ್ರಿಗೆ ಮಾಡ್ತಕ್ಕಂಥ 4 ವಿಭಾಗಗಳನ್ನ ತರದು ಮಾಡ್ತಾ ಇದ್ದಾರೆ. ಕಡೆಯಲ್ಲಿ ಅಂತಿಮವಾಗಿ ವಸ್ತು ಪ್ರದರ್ಶನ ಕೂಡ ಇದೆ, ವಿಜ್ಞಾನ ಪ್ರದರ್ಶನ ಕೂಡ ಇದೆ, ರೈತರಿಗೆ ಪ್ರದರ್ಶನ ಕೂಡ ಇರ್ತಕ್ಕಂಥದ್ದು. ಇದು ಹೇಗೆ ಆಡುಮುಟ್ಟದ ಸೊಪ್ಪಿಲ್ಲ, ಕನಕೋತ್ಸವ ಇಲ್ಲದ ವಿಭಾಗಗಳಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇದು ಹಣದ ವಿಚಾರದಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಎಲ್ಲ ಪಾಲ್ಗೊಳ್ತಕ್ಕಂಥವ್ರಿಗೆಲ್ಲ ಟಿ ಶರ್ಟ್ಗಳು ಕೊಡ್ತಕ್ಕಂಥದ್ದು, ಕ್ರಿಕೆಟ್ ಬ್ಯಾಟು, ಬಾಲು, ನೆಟ್ಟು, ವಾಲಿಬಾಲು, ಅದೇ ರೀತಿಯಾಗಿ ಕಾಂಪ್ಲಿಮೆಂಟರಿ ಬಹುಮಾನಗಳನ್ನ ಕೊಡ್ತಕ್ಕಂಥದ್ದು ಕೇವಲ ಕನಕಪುರ ತಾಲೂಕಿಗೆ ಮಾತ್ರ ಸೀಮಿತವಲ್ಲ, ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಕುಣಗಲ್ಲು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಕರೆದು ಜನವರಿ ಭವಿಷ್ಯ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಇದು ಅಂತಿಮ ಪ್ರದರ್ಶನ ಆಗ್ತದೆ. ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು, ವೀಕ್ಷಿಸಿ. ಹೆಚ್ಚಾಗಿ ಮಕ್ಕಳಿಗೆ 60% ಅಧಿಕವಾಗಿ ಮಾರ್ಕ್ಸ್ಗಳನ್ನ ತೆಗೆದುಕೊಂಡಂತ SLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅವ್ರ ತಂದೆ ತಾಯಿಗಳನ್ನ ಕರೆದು, ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಹೇಳ್ತಾ ಹೋದ್ರೆ ಕಾರ್ಯಕ್ರಮಗಳ ಪಟ್ಟಿ ಹೇಳಲಿಕ್ಕೆ 4-5 ನಿಮಿಷ ಬೇಕು. ಅದರಿಂದ ನಾನು ಅವುಗಳೆಲ್ಲವನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಕನಕೋತ್ಸವ. ತಮ್ಮೆಲ್ಲರ ಸಹಕಾರ, ಬೆಂಬಲ ನಿರಂತರವಾಗಿರ್ಲಿ. ಇದನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಅದ್ಭುತ ಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಸಹೋದರರಿಗೆ ರಾಜ್ಯದ ಜನ ಸಂಪೂರ್ಣವಾಗಿ ಅವ್ರ ಮೇಲೆ ಸದಾ ನಿರಂತರ ಕಾಲ ಕ್ಷೇತ್ರ ಹಾಗೂ ರಾಜ್ಯ ಹಾಗೂ ಜಿಲ್ಲೆಯ ಜನ ಅವ್ರ ಮೇಲೆ ನಿರಂತರವಾಗಿ ಆಶೀರ್ವಾದ ಇರಲಿ. ನಮ್ಮ 100,000 ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ಹಗಲಿರುಳು ಕನಕೋತ್ಸವದ ಯಶಸ್ಸಿಗೆ ಶ್ರಮಿಸ್ತಾ ಇದ್ದಾರೆ. ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.